ಜಿಂಬಾಬ್ವೆ ತಂಡ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ ಒಂದು ಅದ್ಭುತ ಅಚ್ಚರಿಯ ಗೆಲುವು ಸಾಧಿಸಿದೆ. ಫೆಬ್ರವರಿ 19ರಂದು ಕೊಲಂಬೋದ ಆರ್. ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಗ್ರೂಪ್ ಎ ತಮ್ಮ ಕೊನೆಯ ಪಂದ್ಯದಲ್ಲಿ ಸಹ ಆತಿಥೇಯ ಶ್ರೀಲಂಕಾವನ್ನ 6 ವಿಕೆಟ್ಗಳಿಂದ ಮಣಿಸಿದೆ. ಈ ನಿರ್ಣಾಯಕ ಗೆಲುವು ಜಿಂಬಾಬ್ವೆ ತಂಡಕ್ಕೆ ಗ್ರೂಪ್ ಎಲ್ಲಿ ಅಗ್ರಸ್ಥಾನ ಕಾಯ್ದುಕೊಳ್ಳಲು ನೆರವಾಯಿತು. ಇದರೊಂದಿಗೆ ಟೂರ್ನಮೆಂಟ್ನ ಸೂಪರ್ 8 ಹಂತಕ್ಕೆ ಅರ್ಹತೆ ಗಿಟ್ಟಿಸಿಕೊಂಡಿತು. ಚೇಸಿಂಗ್ನಲ್ಲಿ ನಾಯಕ ಸಿಕಂದರ್ ರಾಜಾ ಪ್ರಮುಖ ಪಾತ್ರ ವಹಿಸಿದ್ದರು. ಕೇವಲ 26 ಎಸೆತಗಳಲ್ಲಿ ಸಿಡಿಸಿದ ಸ್ಫೋಟಕ 5 ರನ್ಗಳಿಗಾಗಿ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಒಲಿಯಿತು. ಅವರ ಈ ಇನ್ನಿಂಗ್ಸ್ನಲ್ಲಿ 2 ಬೌಂಡರಿಗಳು ಮತ್ತು 4 ಭರ್ಜರಿ ಸಿಕ್ಸರ್ಗಳು ಸೇರಿದ್ದವು. ರಾಜಾ ಪಡೆದ 20ನೇ ಟಿ20ಐ ಪ್ಲೇಯರ್ ಆಫ್ ದಿ ಮ್ಯಾಚ್ ಗೌರವವು ಐಸಿಸಿ ಫುಲ್ ಮೆಂಬರ್ ದೇಶದ ಆಟಗಾರರ ಪೈಕಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದೆ. ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರ ನಿರಂತರ ಪ್ರಭಾವವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಆಸ್ಟ್ರೇಲಿಯಾ ವಿರುದ್ಧದ ಹಿಂದಿನ ಗೆಲುವಿನ ಬೆನ್ನಲ್ಲೇ ಬಂದ ಜಿಂಬಾಬ್ವೆಯ ಈ ಪ್ರಬಲ ಪ್ರದರ್ಶನವು 2026ರ ಟಿ20 ವಿಶ್ವಕಪ್ನಲ್ಲಿ ಅವರ ಅಭಿಯಾನದ ಮೇಲಿನ ನಿರೀಕ್ಷೆಗಳನ್ನೇ ಬದಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 178 ರನ್ಗಳ ಒಂದು ಸವಾಲಿನ ಗುರಿ ನೀಡಿತ್ತು. ಶ್ರೀಲಂಕಾ ಪರ ಓಪನರ್ ಪಥುನ್ ನಿಸ್ಸಂಕ 41 ಎಸೆತಗಳಲ್ಲಿ 8 ಬೌಂಡರಿಗಳೊಂದಿಗೆ ಭರ್ಜರಿ 62 ರನ್ ಸಿಡಿಸಿ ಇನ್ನಿಂಗ್ಸ್ಗೆ ಬೆನ್ನೆಲುಬಾದರು. ಇನ್ನು ಕೊನೆಯಲ್ಲಿ ಪವನ್ ರತ್ನಾಯಕೆ 25 ಎಸೆತಗಳಲ್ಲಿ 3 ಬೌಂಡರಿ ಹಾಗೂ 2 ಸಿಕ್ಸರ್ಗಳ ಸಹಿತ ಸ್ಫೋಟಕ 44 ರನ್ ಗಳಿಸಿ ತಂಡಕ್ಕೆ ವೇಗ ತುಂಬಿದರು. ಆದರೆ ಜಿಂಬಾಬ್ವೆ ಬೌಲಿಂಗ್ ದಾಳಿಯ ಎದುರು ಶ್ರೀಲಂಕಾದ ಮಂಕದ ಬ್ಯಾಟರ್ಗಳು ಪರದಾಡಿದರು. ನಿರ್ಣಾಯಕ ಹಂತಗಳಲ್ಲಿ ಜಿಂಬಾಬ್ವೆ ಬೌಲರ್ಗಳು ರನ್ ವೇಗವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದರು. ಜಿಂಬಾಬ್ವೆ ಪರ 2026ರ ಟಿ20 ವಿಶ್ವಕಪ್ ತಂಡದಲ್ಲಿರುವ ಅನುಭವಿ ಸ್ಪಿನ್ನರ್ ಗ್ರೇಮ್ ಕ್ರೀಮರ್ ಪಿಚ್ನ ಅನುಕೂಲ ಪಡೆದು ಉತ್ತಮವಾಗಿ ಸ್ಪಿನ್ ಮಾಡಿದರು. ಅವರು 27 ರನ್ ನೀಡಿ 2 ಪ್ರಮುಖ ವಿಕೆಟ್ಗಳನ್ನು ಕಬಳಿಸಿದರು. ಬ್ಲೆಸ್ಸಿಂಗ್ ಮುಜರಬಾನಿ ಹಾಗೂ ಬ್ರಾಡ್ ಇವಾನ್ಸ್ ಕೂಡ ತಲಾ 2 ವಿಕೆಟ್ ಪಡೆದು ಶ್ರೀಲಂಕಾವನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು. ಜಿಂಬಾಬ್ವೆ ತಂಡದ ಚೇಸಿಂಗ್ ಬ್ರಿಯಾನ್ ಬೆನೆಟ್ ಮತ್ತು ತಡಿವಾನಾಶೆ ಮರುಮಾನಿ ಅವರ ಅದ್ಭುತ 69 ರನ್ಗಳ ಆರಂಭಿಕ ಜೊತೆಯಾಟದೊಂದಿಗೆ ಶುರುವಾಯಿತು. ಯುವ ಓಪನರ್ ಬೆನೆಟ್ 48 ಎಸೆತಗಳಲ್ಲಿ ಅಜೇಯ 63 ರನ್ ಗಳಿಸಿದ್ರು. 8 ಬೌಂಡರಿಗಳನ್ನ ಬಾರಿಸಿದ್ರು. ಅವರ ಆಟ ಬಹಳ ಸಂಯಮದಿಂದ ಮತ್ತು ಲೆಕ್ಕಾಚಾರದಿಂದ ಕೂಡಿತ್ತು. ಚೇಸಿಂಗ್ ಕೊನೆವರೆಗೂ ಇನ್ನಿಂಗ್ಸ್ ಅನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ರು. ಮರುಮಾನಿ ಸಹ 26 ಎಸೆತಗಳಲ್ಲಿ ವೇಗದ 34 ರನ್ ಗಳಿಸಿದ್ರು. ಆದ್ರೆ ದುನಿತ್ ವೆಲ್ಲಲಾಗೆ ಅವರ ಬೌಲಿಂಗ್ನಲ್ಲಿ ಔಟ್ ಆದ್ರು. ಸಿಕಂದರ್ ರಾಜಾ ಕ್ರೀಸ್ಗೆ ಬಂದಿದ್ದು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಆರಂಭದಲ್ಲಿ ರಾಜಾ ಬಹಳ ಎಚ್ಚರಿಕೆಯಿಂದ ನಿಧಾನವಾಗಿ ಆಡಿದ್ರು. ಮೊದಲ 8 ಎಸೆತಗಳಲ್ಲಿ ಕೇವಲ 4ರಿಂದ 5 ರನ್ ಗಳಿಸಿದ್ರು. ಆದ್ರೆ ಆಮೇಲೆ ರಾಜಾ ಸ್ಕೋರ್ ವೇಗ ಹೆಚ್ಚಿಸಿದ್ರು. ದುಷನ್ ಹೇಮಂತ ಅವರ ಒಂದೇ ಓವರ್ನಲ್ಲಿ ಸತತ ಸಿಕ್ಸರ್ಗಳನ್ನ ಬಾರಿಸಿ ಆ ಓವರ್ನಲ್ಲಿ 20 ರನ್ ಕಲೆ ಹಾಕಿದ್ರು. ಹೀಗೆ ಅಬ್ಬರದ ಬ್ಯಾಟಿಂಗ್ ಮೂಲಕ ಶ್ರೀಲಂಕಾ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಪಂದ್ಯವನ್ನ ಸಂಪೂರ್ಣವಾಗಿ ಜಿಂಬಾಬ್ವೆ ತಂಡದ ಕಡೆಗೆ ತಿರುಗಿಸಿತು. ಜಿಂಬಾಬ್ವೆ ತಂಡ ಲೆಕ್ಕಾಚಾರದ ಚೇಸಿಂಗ್ ಮೂಲಕ ಕೊನೆಯ ಓವರ್ನಲ್ಲಿ 4 ಬಾಲ್ಗಳು ಬಾಕಿ ಇರುವಾಗಲೇ 179 ರನ್ಗಳ ಗುರಿಯನ್ನ ಮುಟ್ಟಿತು. ಇದು ಟಿ20 ಇಂಟರ್ನ್ಯಾಷನಲ್ಸ್ನಲ್ಲಿ ಅವರ 2ನೇ ಅತಿದೊಡ್ಡ ಯಶಸ್ವಿ ರನ್ ಚೇಸ್ ಆಗಿದೆ. ಈ ಗೆಲುವು ಜಿಂಬಾಬ್ವೆ ತಂಡದ ಛಲ ಮತ್ತು ಒತ್ತಡದ ಸಂದರ್ಭಗಳಲ್ಲೂ ಅವರು ಪ್ರದರ್ಶಿಸಿದ ವ್ಯೂಹಾತ್ಮಕ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಎತ್ತಿ ತೋರಿಸಿತು. ಸಿಕಂದರ್ ರಜಾ ಅವರ ನಾಯಕತ್ವ ಮತ್ತು ದಾಖಲೆಯ 20ನೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಆಧುನಿಕ ಟಿ20 ಕ್ರಿಕೆಟ್ನ ಒಬ್ಬ ಪ್ರಮುಖ ಆಟಗಾರನನ್ನಾಗಿ ಗಟ್ಟಿಗೊಳಿಸಿದೆ. ಈ ಸಾಧನೆಯಲ್ಲಿ ಅವರು ಹಲವು ದಿಗ್ಗಜ ಆಟಗಾರರನ್ನೇ ಮೀರಿಸಿದ್ದಾರೆ. ಆರ್. ಪ್ರೇಮದಾಸ ಸ್ಟೇಡಿಯಂನಲ್ಲಿ ಬ್ರಿಯಾನ್ ಬೆನೆಟ್ ವಿನ್ನಿಂಗ್ ರನ್ಸ್ ಬಾರಿಸುತ್ತಿದ್ದಂತೆ ನೆರೆದಿದ್ದ ಪ್ರೇಕ್ಷಕರು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದು ಜಿಂಬಾಬ್ವೆ ತಂಡಕ್ಕೆ ಒಂದು ಸ್ಮರಣೀಯ ಗೆಲುವು ತಂದುಕೊಟ್ಟಿದೆ. ಈ ಪ್ರದರ್ಶನ ಜಾಗತಿಕ ವೇದಿಕೆಯಲ್ಲಿ ಬಲಿಷ್ಠ ಕ್ರಿಕೆಟ್ ರಾಷ್ಟ್ರಗಳಿಗೆ ಸವಾಲು ಹಾಕುವ ಜಿಂಬಾಬ್ವೆ ತಂಡದ ಉದ್ದೇಶ ಮತ್ತು ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತೋರಿಸಿದೆ. ಈ ದೊಡ್ಡ ಗೆಲುವು ಜಿಂಬಾಬ್ವೆ ತಂಡ ಸೂಪರ್ 8 ಹಂತಕ್ಕೆ ಹೋಗೋದನ್ನ ಪಕ್ಕಾ ಮಾಡಿದ್ದಷ್ಟೇ ಅಲ್ಲ, ಟೂರ್ನಮೆಂಟ್ನಲ್ಲಿರೋ ಬೇರೆ ಪ್ರಬಲ ತಂಡಗಳಿಗೂ ಒಂದು ಸ್ಪಷ್ಟ ಸಂದೇಶ ಕಳಿಸಿದೆ. ಗ್ರೂಪ್ ಬಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಗೆಲುವನ್ನೂ ಸೇರಿ ತಂಡದ ಅಜೇಯ ಓಟ ಜಿಂಬಾಬ್ವೆ ಕ್ರಿಕೆಟ್ನಲ್ಲಿ ಅದ್ಭುತವಾಗಿ ಮೇಲೆ ಬಂದಿರುವುದನ್ನ ತೋರಿಸ್ತಿದೆ. ದುನಿತ್ ವೆಲ್ಲಲಾಗೆ 8 ಎಸೆತಗಳಲ್ಲಿ 15 ರನ್ ಗಳಿಸಿ ಒಂದು ಮುಖ್ಯ ವಿಕೆಟ್ ತೆಗೆದವರು. ಶ್ರೀಲಂಕಾ ಪರ 2 ಓವರ್ಗಳಲ್ಲಿ 23 ರನ್ ನೀಡಿದ ಪ್ರಮೋದ್ ಮಧುಶನ್ ಅವರಂತಹ ಆಟಗಾರರು ಕೂಡ ಈ ಬಿಗುವಿನ ಪಂದ್ಯದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ರು. ಜಿಂಬಾಬ್ವೆ ಮುಂದೆ ಸಾಗ್ತಾ ಇರೋದ್ರಿಂದ ಅವರ ಒಗ್ಗಟ್ಟಿನ ಆಟ, ರಾಜಾ ಮತ್ತು ಬೆನೆಟ್ ಅವರಂತಹ ಆಟಗಾರರ ವೈಯಕ್ತಿಕ ಪ್ರತಿಭೆ ಎರಡೂ ಸೇರಿ ಟಿ20 ವಿಶ್ವಕಪ್ 2026ರ ಉಳಿದ ಪಂದ್ಯಗಳಲ್ಲಿ ಅವರನ್ನ ಬಲಿಷ್ಠ ಡಾರ್ಕ್ ಹಾರ್ಸ್ ಆಗಿ ಗುರುತಿಸುವಂತೆ ಮಾಡಿದೆ.